ಆತ್ಮೀಯ ಸ್ನೇಹಿತರೆ, ತುಂಬ ಜನ ಬಿಗ್ ಬಾಸ್ ಅಂದರೆ ಏನು, ತುಂಬ ಜನ ಬಿಗ್ ಬಾಸನ್ನು ನೋಡ್ತಿರ್ತೀರಾ. ಮತ್ತು ತುಂಬ ಜನರಿಗೆ ಡೌಟು ಕೂಡ ಇರುತ್ತೆ, ಏನು ಬಿಗ್ ಬಾಸ್ ಅಂದರೆ ಬರೀ ಕಿತ್ತಾಟನ, ಅದರಲ್ಲಿ ತುಂಬ ಅವರು ಇವ್ರಿಗೆ ಬೈತಿರ್ತಾರೆ, ಬರೀ ಜಗಳ ಮಾಡ್ತಿರ್ತಾರೆ, ಯಾರು ಜಗಳ ಮಾಡ್ತಾರೆ ಅವ್ರಿಗೆ ಪ್ರೈಸ್ ಕೊಡ್ತಾರೆ, ವಿನ್ ಆಗ್ತಾರೆ, ಇದೇನಾ ಬಿಗ್ ಬಾಸ್ ಅಂತ ನಿಮ್ಮೆಲ್ರಿಗೂ ಮೈಂಡಲ್ಲೂ ಕೂಡ ಡೌಟ್ ಇದೆ. ಯಾರ್ಯಾರು ನೋಡ್ತಿದ್ದೀರಾ, ತುಂಬ ಜನ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತಾರೆ, ಮತ್ತು ಮೈಂಡ್ ರಿಲೀಫ್ಗೋಸ್ಕರ ನೋಡ್ತಾರೆ, ಮತ್ತು ಅದೇ ರೀತಿಯಲ್ಲಿ ನೈಟ್ ಸಂಜೆ ಟೈಮಲ್ಲಿ ಯಾವುದು ಸೀರಿಯಲ್ ಬರ್ತಿರಲ್ಲ ಅಥವಾ ಟೈಮ್ ಪಾಸ್ಗೋಸ್ಕರನೂ ಕೂಡ ಬಿಗ್ ಬಾಸನ್ನು ನೋಡ್ತಿರ್ತೀರ. ಬಟ್ ಬಿಗ್ ಬಾಸ್ ನೋಡುವಾಗ ಒಂದು ಉದ್ದೇಶಪೂರ್ವಕವಾಗಿ ಅಥವಾ ಅದರಿಂದ ಏನಾದರೂ ಒಂದು ಪಾಸಿಟಿವ್ ಅನ್ನು ನಾವು ತಗೋಬಹುದು ಅನ್ನೋ ರೀತಿಯಲ್ಲಿ ತುಂಬ ಜನ ನೋಡೋದು ರೇರ್. ಸೊ ಬಟ್ ಇವತ್ತು ನಾನು ಈ ವಿಡಿಯೋ ಅಲ್ಲಿ ನೋಡಿ, ಯಾವುದೇ ಒಂದು ವಿಡಿಯೋ ಆಗಿರಲಿ ಅಥವಾ ಮೂವಿ ಆಗಿರಲಿ, ಅದಕ್ಕೆ ಪಾಸಿಟಿವ್ಸು ಕೂಡ ಇರುತ್ತೆ, ನೆಗೆಟಿವ್ಸು ಕೂಡ ಇರುತ್ತೆ. ತುಂಬ ಜನ ಅದ್ರ ಬಗ್ಗೆ ಮಾತಾಡ್ತಾರೆ, ಬಿಕಾಸ್ ನಾವು ಪಾಸಿಟಿವ್ ಆಗಿರೋದ್ರಿಂದ ಪಾಸಿಟಿವ್ ಮಾತಾಡೋಣ ಇವತ್ತು ಅಂತ ಅನ್ಕೊಂಡಿದ್ದೀನಿ. ಬಿಗ್ ಬಾಸ್ ಅಲ್ಲಿ ನೋಡಿ, ನಾವು ನೋಡುವ ದೃಷ್ಟಿಕೋನ ಏನಿದೆ ಅದು ವೆರಿ ಇಂಪಾರ್ಟೆಂಟ್. ಏನಕಂದ್ರೆ ಪರ್ಸ್ಪೆಕ್ಟಿವ್ ಬಗ್ಗೆ ಬಿಗ್ ಬಾಸ್ ಅಲ್ಲಿ ತುಂಬಾ ಸತಿ ಕೇಳ್ಪಟ್ಟಿದ್ದೀನಿ. ಅದು ಸ್ಪೆಷಲಿ ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ನಾನು ನೋಡುವಾಗ ನಾನು ಅನ್ಕೊಂಡಿದ್ದು ತುಂಬಾ ಮೆಸೇಜಸ್ಗಳನ್ನು ಇದ್ರ ಮುಖಾಂತರ ನಾವು ಕಲಿಬಹುದು. ವೀಕೆಂಡ್ ಅಲ್ಲಿ ಏನು ಸುದೀಪ್ ಸರ್ ಬಂದು ಅವಾಗವಾಗ ಮಾತಾಡ್ತಿರ್ತಾರೆ ಅಥವಾ ಕಂಟೆಸ್ಟೆಂಟ್ಸ್ ಅನ್ನು ಗೈಡ್ ಮಾಡ್ತಿರ್ತಾರೆ, ಅವ್ರು ಮಾತಾಡೋ ಒಂದು ಪದಗಳನ್ನು ಕೂಡ ನೀವು ಅಥವಾ ಆ ಸೆಂಟೆನ್ಸ್ ಗಳನ್ನು ನೀವು ಯೋಚನೆ ಮಾಡಿದ್ರೆ ಅಥವಾ ನಿಮ್ಮ ಲೈಫ್ಗೆ ಕಂಪೇರ್ ಮಾಡಿ ನೀವು ಯೋಚನೆ ಮಾಡಿದಾಗ, ಎಸ್, ಎಲ್ಲೋ ಒಂದ್ ಕಡೆ ಅವ್ರು ಹೇಳ್ತಿರೋದ್ರಲ್ಲಿ ನಿಜ ಇದೆ, ನಾವು ಕೂಡ ಎಲ್ಲೋ ಒಂದ್ ಕಡೆ ಎರಡುಡ್ತಿದ್ವಿ, ನಾವು ಅದನ್ನು ಸರಿಪಡಿಸ್ಕೋಬೇಕು ಅನ್ನೋದು ಕೂಡ ನಾವು ತುಂಬಾ ಇಂಪಾರ್ಟೆಂಟ್. ಅದು ನಾವು ಯೋಚನೆ ಮಾಡಬೇಕಾಗಿದೆ. ಯಾವ ರೀತಿಯಲ್ಲಿ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಜನ ಸೇರಿ ಒಂದು ಕೆಲಸ ಮಾಡ್ತಿರ್ತಾರೆ ನೋಡಿ, ಅದೇ ರೀತಿಯಲ್ಲಿ ನಾವು ನಮ್ಮ ಲೈಫ್ಗೆ ಕಂಪೇರ್ ಮಾಡಿ ನೋಡಿದಾಗ ನಮ್ಮ ಲೈಫು ಕೂಡ ಅಷ್ಟೇನೆ, ಒಂದು ಬಿಗ್ ಬಾಸ್ ಜರ್ನಿನೂ ಕೂಡ ಅಷ್ಟೇನೆ. ಎರಡು ಪ್ಯಾರಲಲ್ ಆಗಿ ನಾವು ಇಮ್ಯಾಜಿನ್ ಮಾಡಿದಾಗ, ಎಲ್ಲೋ ಒಂದು ಕಡೆ ನಾವು ದಾರಿ ತಪ್ಪಿದಾಗ ಯಾರೋ ಒಬ್ರು ಬಂದು ನಮಗೆ ಗೈಡ್ ಮಾಡಿದಾಗ ನಾವು ಅದನ್ನು ಸಲಹೆಯಾಗಿ ತಗೋಬೇಕು ಹೊರತು ನಮ್ಮನ್ನೇ ಟೀಕೆ ಮಾಡ್ತಿದ್ದಾರೆ ಅಂತ ನಾವು ಒಂದು ಹೆಜ್ಜೆ ಹಿಂದೆ ಹೋದ್ರೆ ನಾವು ಮುಂದೆ ಹೋಗ್ಲಿಕ್ಕೆ ಆಗಲ್ಲ. ನೋಡಿ, ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅಷ್ಟೇನೆ ತುಂಬಾ ಜನ ಇರ್ತಾರೆ. ತುಂಬಾ ಅಂದ್ರೆ ಆಲ್ಮೋಸ್ಟ್ 12 to 14 ಏನ್ ಕಂಟೆಸ್ಟೆಂಟ್ಸ್ ಇರ್ತಾರೆ. ಅದನ್ನು ನಾವು ನಮ್ಮ ಲೈಫ್ಗೆ ಕಂಪೇರ್ ಮಾಡಿದಾಗ ನಮ್ಮ ಲೈಫಲ್ಲೂ ಕೂಡ ತುಂಬಾ ಜನ ನಮ್ಮ ಸ್ನೇಹಿತರು, ನಮ್ಮ ಫ್ರೆಂಡ್ಸ್ ಅಕ್ಕಪಕ್ಕ ಇರ್ತಾರೆ. ತುಂಬಾ ಜನ ಮುಂದೆ ಮಾತಾಡ್ತಿದ್ರು ಹಿಂದೆ ನಮ್ಮ ಬಗ್ಗೆನೆ ಎಲ್ಲೋ ಒಂದು ಏನು ಕುತೂಹಲ ಸೃಷ್ಟಿ ಆಗೋ ರೀತಿಯಲ್ಲಿ ನಮ್ಮ ಬಗ್ಗೆನೆ ಏನೇನೋ ಒಂದು ಸೃಷ್ಟಿ ಮಾಡ್ತಿರ್ತಾರೆ. ಅಂದ್ರೆ ನಮ್ಮ ಬಗ್ಗೆ ಒಳ್ಳೆತನದಲ್ಲ, ಅವನು ಹಾಗೆ ಇವನು ಹೀಗೆ ಅಂತ. ಅದನ್ನು ಬಿಗ್ ಬಾಸ್ ನೋಡುವಾಗ ನಮ್ಗೆ ಏನನ್ಸುತ್ತೆ ಅಂದ್ರೆ, ಅವರಿಬ್ರು ಫ್ರೆಂಡ್ಸೇ ಇರ್ತಾರೆ, ಬಟ್ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಇವನ್ ಬಗ್ಗೆನೆ ಕೆಟ್ಟದಾಗ ಮಾತಾಡ್ತಿರ್ತಾರೆ ಅಥವಾ ತಪ್ಪು ಮಾತಾಡ್ತಿರ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಲೈಫಲ್ಲೂ ಕೂಡ ಅಷ್ಟೇನೆ. ನಾವು ಒಂದು 3-4 ಜನ ಫ್ರೆಂಡ್ಸ್ ಚೆನ್ನಾಗಿದ್ದೀವಿ ಅಂದ್ರೆ ನಮ್ಮ ಫ್ರೆಂಡ್ಸ್ ಒಳಗೂ ಕೂಡ ನಮ್ಮ ಬಗ್ಗೆನೆ ಅವರು ಬೇರೆಯವ್ರ ಹತ್ರ ಹೋಗಿ ತಪ್ಪು ರೀತಿಯಲ್ಲಿ ಮಾತಾಡ್ತಿರ್ತಾರೆ. ಒಂದು ವಾರ ಒಂದು ರೀತಿಯಲ್ಲಿ ಇರ್ತಾರೆ, ಇನ್ನೊಂದು ವಾರ ಒಂದು ರೀತಿಯಲ್ಲಿ, ಯಾವ ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾರೆ ಅದೇ ರೀತಿಯಲ್ಲಿ ನಮ್ಮ ಲೈಫಲ್ಲೂ ಕೂಡ ಜನ ನಮ್ಮ ಹತ್ರ ದುಡ್ಡಿದ್ರೆ ಬರ್ತಾರೆ, ದುಡ್ಡಿಲ್ಲ ಅಂದ್ರೆ ನಮ್ಮ ಹತ್ರ ಯಾರು ಕೂಡ ಬರಲ್ಲ. ನಮ್ಮಿಂದ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಇದ್ರೆ, ನಾನು ಅವ್ರ ಜೊತೆಲಿ ಇದ್ರೆ ನನಗೆ ಫೇಮ್ ಸಿಗ್ತಿದೆ, ನನಗೆ TRP ಸಿಗ್ತಿದೆ, ನಾನು ಹೈಲೈಟ್ ಆಗ್ತೀನಿ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿಯಲ್ಲಿ ಅವ್ರ ಜೊತೆಲಿ ಇರ್ತಾರೆ, ಅದೇ ರೀತಿಯಲ್ಲಿ ನಮ್ಮ ಲೈಫಲ್ಲೂ ಕೂಡ ಅಷ್ಟೇ. ಜನ ನಿಮ್ಮ ಹತ್ರ ದುಡ್ಡಿದ್ರೆ, ನೀವು ಹೆಸರು ಮಾಡಿದ್ರೆ ಮಾತ್ರ ನಿಮ್ಮ ಜೊತೆಲಿ ನಿಂತಿರ್ತಾರೆ. ಆ್ಯಂಡ್ ಪಾಸಿಟಿವ್ ಅನ್ನೋದು ಕೂಡ ಅಷ್ಟೇನೆ. ನೀವು ಯಾವಾಗ ಬೀಳ್ತೀರಾ ಬಿಗ್ ಬಾಸ್ ಮನೆಯಲ್ಲಿ, ಯಾವ ರೀತಿಯಲ್ಲಿ ಒಂದು ಕಂಟೆಸ್ಟೆಂಟ್ ಬಿದ್ದಾಗ ಇನ್ನೊಬ್ರು ಯಾವ ರೀತಿಯಲ್ಲಿ ಕೈ ಹಿಡಿದು ಅವ್ರನ್ನ ಪುಷ್ ಮಾಡ್ತಾರೆ ಅಥವಾ ಕರ್ಕೊಂಡು ಹೋಗ್ತಾರೆ, ಅವರು ಬೇಜಾರಲ್ಲಿದ್ದಾಗ, ಎಮೋಷನಲ್ ಆದಾಗ ಅವ್ರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಅವರು ಹೋಗಿ ಸಮಾಧಾನ ಮಾಡ್ತಾರೆ, ಅದೇ ರೀತಿಯಲ್ಲಿ ನಿಮ್ಮ ಲೈಫಲ್ಲೂ ಕೂಡ ಅಂತಹ ವ್ಯಕ್ತಿಗಳಿದ್ದಾರೆ. ಅವರೇ ನಿಮ್ಮ ಬೆಸ್ಟ್ ಫ್ರೆಂಡ್ಸ್. ಅಂದ್ರೆ ಅವರೇ ನಿಮ್ಮ ಕಷ್ಟದಲ್ಲಿ ಬರೋರು. ಬಟ್ ಸ್ವಲ್ಪ ಜನ ಯಾವ ರೀತಿಯಲ್ಲಿ ಇರ್ತಾರೆ ಅಂದ್ರೆ ನೋಡಿ, ಟಾಸ್ಕ್ ಬಂದಾಗ ಅವರ ನಿಜವಾದಂತಹ ಬಣ್ಣವನ್ನು ಅವರು ತೋರಿಸ್ತಾರೆ ಅಲ್ಲಿ. ಅದೇ ರೀತಿಯಲ್ಲಿ ನಮ್ಮ ಲೈಫಲ್ಲೂ ಕೂಡ ಅಷ್ಟೇನೆ. ನೀವು ಯಾವ್ದಾದ್ರು ಒಂದು ಕಾಂಪಿಟೇಷನ್ ಅಲ್ಲಿ ಇಳಿದಾಗ ಅಥವಾ ಎಲ್ಲೋ ನೀವು ಕಂಪನಿಗೆ ಹೋಗಿ ರೆಸ್ಯೂಮ್ ಕೊಟ್ಟು ಅಥವಾ ನೀವು ಯಾವುದೋ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾರೆ ಅಂದಿದ ತಕ್ಷಣನೇ ನಿಮ್ಗೆ ನಿಮ್ಮ ಕಾಲನ್ನು ಎಳಿತಾರೆ ಯಾರು? ನಿಮ್ಮ ಫ್ರೆಂಡ್ಸು, ನಿಮ್ಮ ನೇಬರ್ಸು, ನಿಮ್ಮ ರಿಲೇಟಿವ್ಸು. ಅದೇ ಬಿಗ್ ಬಾಸ್ ಅಲ್ಲೂ ಕೂಡ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಅವಾಗ ಕಿತ್ತಾಡ್ತಿರ್ತಾರೆ ಜನ. ನಮ್ಗೆ ಬಿಗ್ ಬಾಸ್ ನೋಡ್ಲಿಕ್ಕೆ ಅಂದ್ರೆ ತುಂಬಾ ಖುಷಿ, ಗೊತ್ತಾ? ಏನಕಂದ್ರೆ ಒಂದು ರೀಸನ್ ಏನಂದ್ರೆ, ಬೇರೆ ಜನ ಕಿತ್ತಾಡೋದು ಜನರಿಗೆ ಹ್ಯೂಮನ್ ಸೈಕಾಲಜಿನೇ ಏನಂದ್ರೆ, ಯಾರಾದ್ರೂ ಒಂದು ಕಿತ್ತಾಡ್ತಿದ್ದಾರೆ ಅಂದ್ರೆ ನಮ್ಗೆ ನೋಡ್ಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಬಿಕಾಸ್ ಬೇರೆಯವ್ರು ಕಿತ್ತಾಡ್ತಿರೋದಲ್ವಾ, ಬೇರೆಯವ್ರ ಮ್ಯಾಟರ್ ಅಲ್ವಾ. ಬೇರೆಯವ್ರ ಮ್ಯಾಟರ್ ಅಲ್ಲಿ ನಾವು ಇಂಟರ್ಫಿಯರ್ ಆಗಿ ನೋಡ್ಲಿಕ್ಕೆ ಎಲ್ಲಾ ಜನರಿಗೂ ತುಂಬಾ ಆಸೆ. ಅವ್ರು ಕಿತ್ತಾಡಿದ್ರೆ ನಮ್ಗೊಂಥರ ಖುಷಿ, ಒಂಥರ ನಮ್ಮ ಬಾಡಿಯಲ್ಲಿ ಇರುವಂಥದ್ದು ಮೈಂಡ್ ಏನ್ ಮಾಡುತ್ತೆ ಅಂದ್ರೆ ಹಾರ್ಮೋನ್ಸ್ ರಿಲೀಸ್ ಮಾಡುತ್ತೆ, ಖುಷಿ ಪಡೋವಂಥದ್ದು. ಅವ್ರು ಕಿತ್ತಾಡ್ತಿದ್ದಾರೆ, ಎಷ್ಟು ಚೆನ್ನಾಗಿ ಕಿತ್ತಾಡ್ತವ್ರು ನೋಡ್ರಪ್ಪ, ಹೊಡಿಬೇಕಿತ್ತು ನೋಡಿ ಇವನು ಅಂತ.
ಬಿಕಾಸ್ ನಮ್ಮ ಲೈಫಲ್ಲೂ ಕೂಡ ಅಷ್ಟೇ, ನಾವು ಬೇರೆಯವ್ರು ಕಿತ್ತಾಡಿದಾಗ ನಾವು ಅವರು ಕಿತ್ತಾಡ್ತಿರೋಂಥದ್ದು ನೋಡಿ ನಾವು ಮಜಾ ಪಡೋವಂಥದ್ದು. ಅದು ಹ್ಯೂಮನ್ ಸೈಕಾಲಜಿ ಅದು ಆ್ಯಕ್ಚುಲಿ. ಅದೇ ರೀತಿಯಲ್ಲಿ ಒಂದು ಸಂಬಂಧಗಳಾಗಿರಲಿ, ಬಾಂಡ್ಸ್ ಆಗಿರಲಿ, ಫ್ರೆಂಡ್ಶಿಪ್ ಆಗಿರಲಿ, ಲವ್ ಆಗಿರಲಿ, ಎಮೋಷನ್ಸ್ ಆಗಿರಲಿ, ಇದೆಲ್ಲದನ್ನು ಕೂಡ ಬಿಗ್ ಬಾಸ್ ಮನೆಯಲ್ಲೂ ಕೂಡ ನಾವು ನೋಡ್ಬೋದು ಯಾವ ರೀತಿ ಇರ್ತಾರೆ ಅಂತ. ನಾವು ಬಂದಿದ್ದೀವಿ ಅಂದಾಗ ನಮ್ಮ ಊಟ ನಾವು ಪ್ರಿಪೇರ್ ಮಾಡ್ಕೋಬೇಕು, ನಾವು ಕಿಚನ್ನಲ್ಲಾಗಿರಲಿ, ನಮ್ಮ ಬಟ್ಟೆ ಆಗಿರಲಿ, ನಮ್ಮ ಏನೇ ವರ್ಕ್ ಇದ್ರೂ ನಾವು ಸ್ವಂತವಾಗಿ ಮಾಡ್ಕೋಬೇಕು ಅನ್ನೋದು ಕೂಡ ಅದರಲ್ಲಿ ನಾವು ಒಂದು ನೋಡ್ಬೋದು ಮತ್ತು ಅದರಿಂದ ಕಲಿಬೋದು. ಆ್ಯಂಡ್ ಎಲ್ಲ ಸಿಚುವೇಶನ್ಸಲ್ಲಿ ಇವರು ಸರಿ ಇವರು ತಪ್ಪು ಅಂತ ನಾವು ಇಮ್ಮಿಡಿಯೇಟಾಗಿ ಡಿಸೈಡ್ ಮಾಡಿಬಿಡ್ತೀವಿ. ಅಲ್ಲ, ನೋಡೋ ದೃಷ್ಟಿಕೋನ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಅಂತ ಬಿಗ್ ಬಾಸಿಂದ ನಾವು ಕಲಿಬೋದು. ಅಂದರೆ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್. ನನ್ನ ಪರ್ಸ್ಪೆಕ್ಟಿವಲ್ಲಿ ಅವ್ರು ಮಾಡ್ತಿರೋದು ಕರೆಕ್ಟೇ, ಅವ್ರ ಪರ್ಸ್ಪೆಕ್ಟಿವಲ್ಲಿ ಅವ್ರು ಮಾಡ್ತಿರೋದು ಕರೆಕ್ಟೇ, ಬಟ್ ನಾವು ಜನರಿಗೆ ಏನು ಮೆಸೇಜ್ ಕೊಡ್ತಿದ್ದೀವಿ, ಆಡಿಯನ್ಸ್ ಆ್ಯಸ್ ಎ ಆಡಿಯನ್ಸು ಜನ ನೋಡ್ತಿದ್ದಾರೆ ಅಂದಾಗ ಅವ್ರಿಗೆ ನಾವು ಏನು ಯಾವ ರೀತಿಯಲ್ಲಿ ಅದನ್ನು ತಗೋತಿದ್ದಾರೆ ಅದು ಇಂಪಾರ್ಟೆಂಟ್ ಇರುತ್ತಲ್ಲ. ಅದೇ ರೀತಿಯಲ್ಲಿ ಸೇಮ್ ನಮ್ಮ ಲೈಫಲ್ಲೂ ಕೂಡ ಅಷ್ಟೇ, ನಾವು ಸರಿ ಮಾಡ್ತಿದ್ದೀವೋ ತಪ್ಪು ಮಾಡ್ತಿದ್ದೀವೋ, ಬೇರೆಯವ್ರು ನೋಡಿ ನೀನು ಮಾಡ್ತಿರೋದು ಸರಿ ಕಣಪ್ಪ, ನೀನು ತಪ್ಪು ಕಣಪ್ಪ ಅಂತ ಹೇಳ್ಬೋದು, ಬಟ್ ನಾವು ಜನರ ಮಧ್ಯದಲ್ಲಿ ಅವರು ಏನು ನಮ್ಮ ಬಗ್ಗೆ ಅನ್ಕೋತಿದ್ದಾರೆ ಅದು ತುಂಬ ಇಂಪಾರ್ಟೆಂಟ್. ಸೊ ನಿಮ್ಮ ಡಿಸಿಷನ್ಸನ್ನು ಯಾರಾದರೂ ಒಬ್ರು ಸಜೆಷನ್ ಕೊಟ್ಟಿದ ತಕ್ಷಣ ಇಮಿಡಿಯೇಟ್ ಚೇಂಜ್ ಮಾಡಬೇಡಿ. ನಿಮಗೆ ಆಗೋರು ಇರ್ತಾರೆ, ಆಗದೆ ಇರೋರು ಇರ್ತಾರೆ. ಅಂದರೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ನೋಡಿ, ನೀನು ಏನಾದರೂ ಒಂದು ಚೆನ್ನಾಗಿ ಆಟ ಆಡ್ತಿದ್ದೀಯ ಅಂದರೆ ನಿಮ್ಮ ಹತ್ರಕ್ಕೆ ಬಂದು ಯಾರೋ ಒಬ್ಬ ಕಂಟೆಸ್ಟೆಂಟ್ ನೀನು ಈ ಥರ ಅಲ್ಲ ಆ ಥರ ಆಡಬೇಕು, ನೀನು ಇನ್ನೂ ತುಂಬ ಮಾತಾಡಬೇಕು, ನೀನು ಜಗಳ ಮಾಡಬೇಕು ಅಂತ ಸಜೆಷನ್ ಕೊಡ್ತಾರೆ ಯಾರೋ ಒಬ್ಬ ಕಂಟೆಸ್ಟೆಂಟ್ಗೆ. ಅವನು ಇಫ್ ಇನ್ ಕೇಸ್ ಆ ಸಜೆಷನ್ ತಗೊಂಡು ಅದೇ ರೀತಿಯಲ್ಲಿ ಮಾಡಿದ್ರೆ ಅವನ ವ್ಯಕ್ತಿತ್ವನೇ ಅಲ್ಲ ಅದು. ಅರ್ಥ ಆಗ್ತಿದೆಯಲ್ಲ? ಸೊ ವ್ಯಕ್ತಿತ್ವದ ಆಟ ಅಂತಲೂ ಕೂಡ ತುಂಬ ಫೇಮಸ್ ಆಗಿರುವಂಥದ್ದು ಬಿಗ್ ಬಾಸ್. ಅಂದರೆ ನಿಮ್ಮ ಲೈಫಲ್ಲೂ ಕೂಡ ಅಷ್ಟೇ, ನೀವು ಯಾರಾದರೂ ಒಬ್ಬರು ಬಂದು ನೀನೇನೋ, ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಯೂಟ್ಯೂಬ್ ಚಾನಲ್ ನಡೆಸ್ತಿದ್ದೀನಿ, ಅಥವಾ ನಾನು ಟೀಚಿಂಗ್ ಫೀಲ್ಡಲ್ಲಿ ಇದ್ದೀನಿ, ಅಥವಾ ಏನೋ ಒಂದು ಕೆಲಸ ಮಾಡ್ತಿದ್ದೀನಿ ಅಂದಾಗ ನಂಗೆ ಆಗದೆ ಇರೋರು ಬಂದು ಏನು ಮಾಡ್ತಾರೆ ಅಂದರೆ, ನೀನು ಈ ಥರ ಮಾಡಬಾರ್ದಿತ್ತು, ನೀನು ಬೇರೆ ಕೆಲಸ ಮಾಡು, ನೀನು ಇದರಲ್ಲಿ ತುಂಬ ಚೆನ್ನಾಗಿದೆ, ಈ ವಿಡಿಯೋ ನೀನು ಈ ಥರ ಮಾಡು, ಆ ಥರ ಮಾಡು ಅಂತ ತುಂಬ ಸಜೆಷನ್ಸ್ ಕೊಡ್ತಾರೆ. ಬಟ್ ನಾನು ತಗೊಳ್ಳುವಾಗ ಎಲ್ಲದನ್ನು ಕ್ಯಾಲ್ಕುಲೇಟ್ ಮಾಡಿ ಯಾವುದು ಇಂಪಾರ್ಟೆಂಟ್ ಅಥವಾ ಯಾವುದು ಸೂಕ್ತ ಅಂತ ನನಗೆ ಅನಿಸುತ್ತೆ ಅದನ್ನು ನಾನು ತಗೊಂಡು ನನ್ನ ಲೈಫನ್ನು ಮುಂದೆ ಕ್ಯಾರಿ ಔಟ್ ಮಾಡಬೇಕು. ಅಥವಾ ಸ್ವಲ್ಪ ಜನ ಬಂದು ನಿನ್ಗೆ ಇದರಲ್ಲಿ ಏನಿದೆ ಇದು ಬಿಟ್ಬಿಡು, ನೀನು ಬೇರೆ ಕೆಲಸಕ್ಕೆ ಸೇರ್ಕೊ ಅಂತಲೂ ಕೂಡ ಸಜೆಷನ್ ಮಾಡ್ತಾರೆ. ಬಟ್ ಅಂದರೆ ಅದರ ಅರ್ಥ ಏನಂದರೆ, ಅವ್ರಿಗೆ ನನ್ನ ಸಕ್ಸಸ್ಸನ್ನು ನೋಡಿ ಅವ್ರು ಖುಷಿ ಪಡ್ಲಿಕ್ಕೆ ಆಗ್ತಾ ಇಲ್ಲ, ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಅದಕ್ಕೆ ಅವ್ರು ನಿಮಗೆ ಬಂದು ಈ ಥರ ಮಾಡು, ಆ ಥರ ಮಾಡು ಅಂತ ತುಂಬ ಹಲವಾರು ಸಜೆಷನ್ಸ್ ಕೊಡ್ತಾರೆ, ಸಲಹೆಗಳನ್ನು ಕೊಡ್ತಾರೆ. ಬಟ್ ಎಲ್ಲದನ್ನು ತಗೊಂಡು ನೀವು ನಿಮ್ಮ ಡಿಸಿಷನನ್ನು ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ. ನೀವು ಹೇಗಿದ್ದೀರಾ ಹಾಗಿರಿ, ಬೇರೆಯವ್ರಿಗೋಸ್ಕರ ಚೇಂಜ್ ಆಗಕ್ಕೆ ಹೋಗಬೇಡಿ. ಇನ್ನೊಂದು ಏನಂದರೆ, ಬಿಗ್ ಬಾಸಲ್ಲಿ ಎಲ್ಲ ವೀಕೆಂಡ್ಸಲ್ಲಿ ಬಂದು ಸುದೀಪ್ ಸರ್ ನೀನು ತಪ್ಪು ಮಾಡಿದ್ದು, ನೀನು ಈ ಥರ ಅಲ್ಲ, ನೀನು ಆ ಥರ ಮಾಡಬೇಕಿತ್ತು, ಹೇಳಬೇಕು ಅಂತ ಅನಿಸ್ತು ಹೇಳಿದ್ದೀನಿ, ತಗೊಳ್ಳೋದು ಬಿಡೋದು ನಿಮ್ಗೆ ಅಂತ ಬಿಡ್ತಾರಲ್ಲ, ಅದೇ ರೀತಿಯಲ್ಲಿ ನಿಮ್ಮ ಲೈಫಲ್ಲೂ ಕೂಡ ತುಂಬ ಜನ ಬಂದು ಸಲಹೆಗಳನ್ನು ಕೊಡ್ತಾರೆ. ನಿಮಗೆ ಯಾವುದು ಸರಿ ಅನಿಸುತ್ತೆ ಅದನ್ನು ತಗೊಳ್ಳಿ, ಯಾವುದು ಸರಿ ಅನಿಸಲ್ಲ ಅದನ್ನು ಬಿಡಿ ಅಲ್ಲಿಗೆ. ಬಟ್ ಏನಂದರೆ, ನಿಮ್ಮ ಲೈಫ್ ಏನಿದೆ ಅದು ಹಾಗೆ ಮೂವ್ ಆನ್ ಆಗ್ತಾ ಇರಬೇಕು. ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ನಾನು ಎಲ್ಲಿದ್ದೀನಿ ಅನ್ನೋದು ವೆರಿ ಇಂಪಾರ್ಟೆಂಟ್. ನೋಡಿ, ಒಬ್ಬ ವ್ಯಕ್ತಿ, ಒಬ್ಬ ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಹೋಗಿದ ತಕ್ಷಣ ಫಸ್ಟ್ ದಿನ ಯಾರಿಗೂ ಗೊತ್ತಿರಲ್ಲ ಅವ್ನು ಯಾರು, ಹೇಗೆ, ಅವನ ಆಟ ಹೇಗೆ, ಅವನ ವ್ಯಕ್ತಿತ್ವ ಹೇಗೆ ಅಂತ. ಬಟ್ ಅವ್ನು ಯಾವಾಗ ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಾನೆ, ಅವನ ಅಭಿಮಾನಿಗಳು ಅವನಿಗೆ ಸಾವಿರಾರು ಲಕ್ಷಾಂತರ ಫಾಲೋವರ್ಸ್ ಆಗೋಗ್ತಾರೆ, ಅವ್ನು ಹೀರೋ ಆಗೋಗ್ತಾನೆ. ಅದೇ ರೀತಿಯಲ್ಲಿ ನಮ್ಮ ಲೈಫಲ್ಲೂ ಕೂಡ ಅಂಥ ಆಪರ್ಚುನಿಟೀಸ್ ತುಂಬ ಬರ್ತಾ ಇರುತ್ತೆ. ನಾವು ಯಾವಾಗ ಒಂದು ಫೀಲ್ಡಲ್ಲಿ ಇಳಿತೀವಿ, ವಿ ಹ್ಯಾವ್ ಟು ಪ್ರೂವ್ ದಟ್ ವಿ ಆರ್ ಬೆಸ್ಟ್ ಇನ್ ದಟ್ ಫೀಲ್ಡ್. ನಾವು ಯಾರ ಜೊತೆನೂ ಕಾಂಪಿಟೇಟರ್ಸ್, ಎಲ್ಲರೂ ನನ್ನ ಕಾಂಪಿಟೇಟರ್ಸ್ ಅಂತ ಅಲ್ಲ, ನನಗೆ ನಾನೇ ಕಾಂಪಿಟೇಟರ್ ಅಂತ ಯಾವಾಗ ನಾವು ಅಂದ್ಕೊಂಡು ನಾವು ಫೀಲ್ಡಲ್ಲಿ ಇಳಿತೀವಿ, ಕಾಂಪಿಟೇಷನಲ್ಲಿ ಇಳಿತೀವಿ, ಆವಾಗ ನಮ್ಮನ್ನು ಸೋಲಿಸ್ಲಿಕ್ಕೆ ಯಾರೂ ಕೂಡ ಇರಲ್ಲ. ಬಟ್ ನಾವು ಏನು ಅಂದ್ಕೊಂಡಿರ್ತೀವಿ ಅಂದರೆ, ಎಲ್ಲರೂ ಕಾಂಪಿಟೇಟರ್ಸ್, ನನಗಿಂತ ಜಾಸ್ತಿ ಚೆನ್ನಾಗಿ ಅವರು ಮಾತಾಡ್ತಾರೆ ಅಥವಾ ಆಡ್ತಾರೆ ಗೇಮು, ಟಾಸ್ಕು, ಅದು ಇದು ಅಂತ ಅನ್ಕೋತೀವಿ. ಅದಲ್ಲ. ಸೊ ಬಿಗ್ ಬಾಸ್ ಏನೇ ಇರಲಿ ನೋಡಿ, ವೋಟಿಂಗ್ ವಿಚಾರದಲ್ಲಿ ಮಾತಾಡುವಾಗಲೂ ಅಷ್ಟೇ, ನಾವು ನಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ಗಳನ್ನು ಗೆಲ್ಲಿಸ್ಲಿಕ್ಕೆ ತುಂಬ ಯೋಚನೆ ಮಾಡಿಬಿಟ್ಟು ವೋಟ್ ಹಾಕ್ತೀವಿ. ಗಿಲ್ಲಿ ನಟ ಗೆಲ್ಲಬೇಕು, ಅಶ್ವಿನಿ ಗೆಲ್ಲಬೇಕು, ಕಾವ್ಯ ಗೆಲ್ಲಬೇಕು, ರಘು ಅವ್ರು ಗೆಲ್ಲಬೇಕು, ಅಥವಾ ಧನುಷ್ ಗೆಲ್ಲಬೇಕು, ರಕ್ಷಿತಾ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವ್ರು ಗೆಲ್ಲಬೇಕು, ಅವ್ರ ಪರ ಇರೋವಂಥದ್ದು ಅವ್ರು ಮಾತಾಡ್ತಾರೆ, ಇವ್ರ ಪರ ಇರೋರು ಇವ್ರು ಮಾತಾಡ್ತಾರೆ. ನಾವು ನೋಡಿರ್ಬೋದು ತುಂಬ ದೊಡ್ಡ ಫ್ಲೆಕ್ಸ್ಗಳನ್ನು ಕೂಡ ನಾವು ನೋಡಿರ್ಬೋದು. ಅಂದರೆ ಗಿಲ್ಲಿ ನಟ ಆಗಿರ್ಬೋದು, ಬೇರೆಯವ್ರದ್ದೆಲ್ಲ ಫ್ಲೆಕ್ಸ್ ಹಾಕಿಸಿ ಇವ್ರನ್ನ ವೋಟ್ ಮಾಡಿ ಇವ್ರನ್ನ ಗೆಲ್ಲಿಸ್ಬೇಕು, ಬಿಗ್ ಬಾಸ್ ಸೀಸನ್ 12 ಇವರೇ ಗೆಲ್ಲಬೇಕು ಅಂತ ರೀಲ್ಸು, ಸ್ಟೇಟ್ಮೆಂಟ್ಸು, ನ್ಯೂಸಲ್ಲಿ ಕೊಡ್ತಿರೋಂಥದ್ದು, ಮೀಡಿಯಾ ಬೈಟ್ಸ್ ಆಗಿರಲಿ. ಸ್ವಲ್ಪ ಜನ ನಾವು ಕಲ್ಲು ಬಿಸಾಕ್ಬಿಡ್ತೀವಿ, ಇವ್ರು ಗೆದ್ದಿಲ್ಲ ಅಂದರೆ ಬಿಗ್ ಬಾಸ್ ತುಂಬ ಫ್ಯಾಬ್ರಿಕೇಟೆಡ್, ಅದು ಇದು ಅಂತ ಎಲ್ಲ ಮಾತಾಡ್ತಿದ್ದಾರೆ.
ಅದ್ರ ಮಧ್ಯದಲ್ಲಿ ನಾವು ಒಮ್ಮೆ ಆದ್ರೂ ಯೋಚನೆ ಮಾಡಿದ್ದೀವ, ಎಲೆಕ್ಷನ್ಸ್ 5 ಇಯರ್ಸ್ಗೂ ಒಂದ್ಸತಿ ನಮ್ಮ ಏರಿಯಾಲಿ, ನಮ್ಮ ವಾರ್ಡಲ್ಲಿ, ನಮ್ಮ ಅಸೆಂಬ್ಲಿಯಲ್ಲಿ ನಡೀತಾ ಇರುತ್ತೆ. ಬಟ್ ಯಾವತ್ತೂ ಕೂಡ ನಾವು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡಿರ್ತೀವಿ, ಒಬ್ಬ ಕ್ಯಾಂಡಿಡೇಟ್ ಆಗಿರ್ಲಿ, ಅವನ್ನ ಮಾಡಿರೋಂಥದ್ದು ವರ್ಕ್ಗಳಾಗಿರ್ಲಿ, ಬಟ್ ನಾವು ಯಾವತ್ತೂ ಕೂಡ ಅವ್ನು ಮಾಡಿರೋದು ವರ್ಕ್ ಬಗ್ಗೆ ನಾವು ಯೋಚನೆ ಮಾಡಿ ಅವ್ನಿಗೆ ಓಟ್ ಹಾಕಲ್ಲ. ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅನ್ನು ಏನೋ ಒಂದು ಓಟ್ ಹಾಕಿ ಗೆಲ್ಸೋದು ಬೇರೆ. ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ನಿಮ್ಮ ಡೆವಲಪ್ಮೆಂಟ್, ನಿಮ್ಮ ಕಮ್ಯುನಿಟಿ ಆಗಿರಲಿ, ನಿಮ್ಮ ಸೊಸೈಟಿದು ಡೆವಲಪ್ಮೆಂಟ್ ವಿಚಾರದಲ್ಲಿ ಮಾತಾಡಿ ಅವ್ನು ಏನು ಮಾಡಿದ್ದಾರೆ, ಯಾವುದು ಸರಿ ಯಾವುದು ತಪ್ಪು ಅಂತ ಗೆಲ್ಸೋದು ಬೇರೆ. ಸೊ ನೆಕ್ಸ್ಟ್ ಟೈಮ್ ನೀವು ಯಾವ ರೀತಿಯಲ್ಲಿ ಒಂದು ಕಂಟೆಸ್ಟೆಂಟ್ ಅನ್ನು ಬಿಗ್ ಬಾಸ್ ಅಲ್ಲಿ ಗೆಲ್ಸ್ಲಿಕ್ಕೆ ಎಷ್ಟು ಯೋಚನೆ ಮಾಡಿಬಿಟ್ಟು ಓಟ್ ಹಾಕ್ತಿದ್ದೀರಾ ಅಥವಾ ಪ್ರಮೋಟ್ ಮಾಡ್ತಿದ್ದೀರಾ, ಅದೇ ರೀತಿಯಲ್ಲಿ ನಿಮ್ಮ ಕ್ಷೇತ್ರಗಳಲ್ಲಿ ನಡೆಯುವ ಎಲೆಕ್ಷನ್ಸ್ಗಳನ್ನು ಅಷ್ಟೇ ಸೀರಿಯಸ್ ಆಗಿ ತಗೊಂಡು ಡೆವಲಪ್ಮೆಂಟ್ ವಿಚಾರದಲ್ಲಾಗಿರಲಿ, ಎಜುಕೇಷನ್, ಹೆಲ್ತ್ ಸೆಕ್ಟರ್, ಇದ್ರ ಬಗ್ಗೆ ಎಲ್ಲ ಮೈಂಡಲ್ಲಿ ಇಟ್ಕೊಂಡು ನೀವು ಓಟ್ ಹಾಕಿ ಗೆಲ್ಸಿ. ಅಷ್ಟೇ ಪ್ರಾಮುಖ್ಯತೆ ನೀವು ಅಲ್ಲೂ ಕೂಡ ಕೊಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಅಥವಾ ಬೇರೆ ಯಾವುದಾದ್ರೂ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಅನಿಸಿದ್ರೆ ನೀವು ಖಂಡಿತ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಕಮೆಂಟ್ ಮೂಲಕ. ಬಿಕಾಸ್ ನೆಕ್ಸ್ಟ್ ಕಮಿಂಗ್ ವಿಡಿಯೋಸಲ್ಲಿ ಈ ಥರ ಟಾಪಿಕ್ಸಲ್ಲಿ ಮಾತಾಡಬೇಕು ಅಂತ ಆಸೆ ಪಟ್ಟಿದ್ದೀನಿ. ನೀವು ಪ್ರೋತ್ಸಾಹ ನೀಡಿದ್ರೆ ಖಂಡಿತ ಕಮಿಂಗ್ ವಿಡಿಯೋಸಲ್ಲಿ ಬೇರೆ ಟಾಪಿಕ್ಸ್ ಬಗ್ಗೆನೂ ಕೂಡ ಮಾತಾಡೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಟೇಕ್ ಕೇರ್. ಆ್ಯಂಡ್ ಒನ್ ಮೋರ್ ಥಿಂಗ್, ವೆರಿ ಇಂಪಾರ್ಟೆಂಟ್, ನಿಮಗೆ ಯಾರು ಗೆಲ್ಲಬೇಕು ಬಿಗ್ ಬಾಸ್ ಸೀಸನ್ 12 ಅಂತ ಅನಿಸುತ್ತೆ ಅವರ ಹೆಸರನ್ನು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿಯಲ್ಲಿ ಈ ವಿಡಿಯೋನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.